ನೋಡಿ, ಕಾಂಗ್ರೆಸ್ನ ವಿರುದ್ಧ ಈಗ ಕಾಂಗ್ರೆಸ್ ಪಕ್ಷದ ನಾಯಕರೇ ಕಿಡಿಕಾರ್ತಾ ಇರುವಂತದ್ದು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಆದ್ರೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಅಷ್ಟೊಂದು ಸನ್ನದ್ಧವನ್ನ ನಡೆಸ್ತಾ ಇಲ್ಲ, ಪ್ರಿಪರೇಷನ್ ಆಗ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ BK ಹರಿಪ್ರಸಾದ್ ಕಾಂಗ್ರೆಸ್ ಪಕ್ಷದ ವಿರುದ್ಧವೇ, ಅಂದ್ರೆ ಸ್ವಪಕ್ಷದ ವಿರುದ್ಧವೇ ಕಿಡಿಕಾರ್ತಾ ಇದ್ದಾರೆ. ತಕ್ಷಣ ಎಚ್ಚೆತ್ತುಕೊಂಡು ನಾವು ರಾಜ್ಯಾದ್ಯಂತ ಪ್ರವಾಸ ಮಾಡಬೇಕು. ಇಲ್ಲಿಯವರೆಗೆ ಕೇವಲ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಮಾತ್ರ ನಡೀತಾ ಇದೆ. ಸಿಎಂ ಹಾಗೂ DCM ಮೇಲೆ 28 ಕ್ಷೇತ್ರ ಗೆಲ್ಲಿಸುವಂತ ಜವಾಬ್ದಾರಿ ಇದೆ. ಸಿಎಂ DCM ವಿರುದ್ಧ BK ಹರಿಪ್ರಸಾದ್ ಪರೋಕ್ಷ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಕಾಂಗ್ರೆಸ್ ನಾಯಕ BK ಹರಿಪ್ರಸಾದ್ ಕಿಡಿಕಾರ್ತಾ ಇರುವಂತದ್ದು. ಹಾಗಾದ್ರೆ ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ನಾನೊಬ್ಬನೇ ಅಲ್ಲ, ಇನ್ನು ಯಾರೂ ಸಹ ಲೋಕಸಭಾ ಚುನಾವಣೆಗೆ ಏನು ತಯಾರಿ ಮಾಡಬೇಕು ಆ ತಯಾರಿ ನಡೀತಾ ಇಲ್ಲ. ಆದಷ್ಟು ಬೇಗ ಪ್ರಾರಂಭ ಮಾಡ್ತಾರೆ ಅಂಥೇಳಿ ನನಗೆ ಅನಿಸುತ್ತೆ. ಮತ್ತು ಇಲ್ಲಿ ತನಕ ತಯಾರಿ ನಡೆದಿರೋದು ಅಭ್ಯರ್ಥಿಗಳ ಪ್ರಕ್ರಿಯೆ ನಡೀತಾ ಇದೆ, ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ನಡೀತಾ ಇದೆ ವಿನಃ ಗ್ರೌಂಡ್ ಲೆವೆಲಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸ ಭಾಳ ನಿಧಾನ ಆಗ್ತಾ ಇದೆ. ಸಂಪೂರ್ಣವಾಗಿ ಜವಾಬ್ದಾರಿ ಇಬ್ಬರ ಮೇಲಿದೆ, ಮುಖ್ಯಮಂತ್ರಿಗಳು ಮತ್ತು ಡೆಪ್ಟಿ ಮುಖ್ಯಮಂತ್ರಿಗಳು. ಅವರಿಬ್ಬರು ಸೇರಿ ರಾಜ್ಯದಲ್ಲಿ ಇರ್ತಕ್ಕಂಥ 28 ಸೀಟಲ್ಲಿ 28 ಸೀಟು ಗೆಲ್ಲಿಸ್ಕೊಡ್ತಾರೆ. ಜವಾಬ್ದಾರಿ ಅವ್ರದ್ದು.